this wonderful month. Thank you for allowing us to enter the new month. Your grace, your mercy, and your favor has allowed us to see this new day and this new month. ನಿಮ್ಮ ಕೃಪೆಯು, ನಿಮ್ಮ ದಯೆಯು, ನಿಮ್ಮ ಕನಿಕರವು ನಮ್ಮನ್ನು ಈ ಹೊಸ ತಿಂಗಳನ್ನು ನೋಡುವಂತೆ ಮಾಡಿದ್ದಕ್ಕಾಗಿ ವಂದನೆಗಳು. We're so thankful for all the things that you have done in our life. ನಮ್ಮ ಜೀವನದಲ್ಲಿ ಮಾಡಿದಂಥ ಎಲ್ಲ ಕಾರ್ಯಗಳಿಗೂ ನಿಮಗೆ ನಾವು ವಂದನೆಗಳನ್ನು ಸಲ್ಲಿಸುತ್ತೇವೆ. This month, ಈ ತಿಂಗಳು we give it into your hands. ನಿಮ್ಮ ಹಸ್ತಗಳಲ್ಲಿ ನಾವು ಒಪ್ಪಿಸಿಕೊಡುತ್ತೇವೆ. Speak to us ನಮ್ಮೊಂದಿಗೆ ಮಾತನಾಡಿ and lead us. ನಮ್ಮನ್ನು ನಡೆಸಿರಿ. In Jesus' name. ಯೇಸುವಿನ ಹೆಸರಿನಲ್ಲಿ. Amen. ಆಮೆನ್. Praise the Lord. Praise the Lord. I welcome all the pastors and ಎಲ್ಲ ಬೋಧಕರುಗಳನ್ನು ನಾನು ಆಹ್ವಾನಿಸುತ್ತೇನೆ. people who are watching us online. Welcome in the matchless name of Lord and Savior Jesus Christ. ಯೇಸು ಕ್ರಿಸ್ತನ ಆ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ನಾನು ಈ ಆನ್ಲೈನ್ ಮೂಲಕ ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. May God bless everyone. ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. We all know it's a Labor Day. ನಮ್ಮೆಲ್ಲರಿಗೂ ಗೊತ್ತು ಇದು ಕಾರ್ಮಿಕರ ದಿನಾಚರಣೆಯಾಗಿದೆ. Amen. And I forgot it. ನಾನು ಇದನ್ನು ಮರೆತು ಬಿಟ್ಟಿದ್ದೆನು. But after I was listening to God's voice, God exactly spoke to me a few things on that. ನಾನು ದೇವರ ಸ್ವರವನ್ನು ಕೇಳಿದ ಮೇಲೆ ಕರ್ತನು ಸರಿಯಾದ ಕೆಲವು ಕಾರ್ಯಗಳನ್ನು ಅದರ ಬಗ್ಗೆ ಮಾತನಾಡಿದನು. May God speak to us this morning in a new way. May God speak to us in a new way today. ದೇವರು ಈ ದಿನದಲ್ಲಿ ನಮ್ಮಲ್ಲಿ ಹೊಸ ರೀತಿಯಾಗಿ ಮಾತನಾಡಲಿ. Hallelujah. 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 I'm so happy Pastor David is here. ನಾನು ಈ ಮುಂಜಾನೆಯಲ್ಲಿ ಬೋಧಕರಾದಂಥ ಡೇವಿಡ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. That is the secret. He has built the new church. ಇದೇ ಒಂದು ರಹಸ್ಯವಾಗಿದೆ ಆತನು ನೂತನ ಸಭೆಯನ್ನು ಕಟ್ಟುವುದಕ್ಕೆ. So he has come all the way morning 5 o'clock to the church just to be part of this worship. ಆತನು ಈ ಮುಂಜಾನೆಯಲ್ಲಿ ಬೆಳಗ್ಗೆನೆ ಆತನು ಬಂದು ಈ ಒಂದು ಆರಾಧನೆಯಲ್ಲಿ ಭಾಗವಹಿಸುವುದಕ್ಕಾಗಿ ಬೆಳಗ್ಗೆನೆ ಬಂದಿದ್ದಾರೆ. That is the blessing that he is receiving from God. ಈ ಒಂದು ಆಶೀರ್ವಾದವನ್ನು ಆತನು ದೇವರ ಬಳಿಯಿಂದ ಹೊಂದಿಕೊಂಡಿದ್ದಾನೆ. The more we have the desire for God and God's presence, God is going to bless us. ದೇವರ ಪ್ರಸನ್ನತೆಗಾಗಿಯೂ ದೇವರಿಗಾಗಿಯೂ ನಾವು ಅಧಿಕವಾಗಿ ತವಕ ಪಡುವಾಗ ದೇವರು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. Hallelujah. Hallelujah. So for this month, let's meditate on the verse. Turn your Bibles to Psalm 20. ಕೀರ್ತನೆಗೆ ಬರೆದ ಪುಸ್ತಕ 20ನೇ ಅಧ್ಯಾಯ verse 7. 7ನೇ ಅಧ್ಯಾಯವನ್ನು ವಚನವನ್ನು ನಾವು ಓದಿಕೊಳ್ಳೋಣ. Some trust in chariots and some trust in horses, but we trust in the name of the Lord our God. ಕೆಲವರು ರಥಬಲದಲ್ಲಿ ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. Hallelujah. Hallelujah. See, this psalm is written by David. ಈ ಒಂದು ಕೀರ್ತನೆ ದಾವಿದನಿಂದ ಬರೆಯಲ್ಪಟ್ಟಿದೆ. And David has won so many battles. ದಾವಿದನು ಅನೇಕ ಯುದ್ಧಗಳನ್ನು ಸಂಧಿಸಿದವನು. But the confidence for David was not on the horses, and the confidence for David was not on the chariots, but his confidence was on the Lord. ಆದರೆ ದಾವಿದನ ಒಂದು ನಂಬಿಕೆಯು ರಥಬಲದಲ್ಲಿ ಆಗಲಿ ಅಥವಾ ಅಶ್ವಬಲದಲ್ಲಿ ಆಗಲಿ ಇರಲಿಲ್ಲ. ದಾವಿದನ ನಂಬಿಕೆಯು ದೇವರ ಮೇಲಿತ್ತು. Hallelujah. Hallelujah. So pastors and everybody, I wanted to tell you, those who believe and those who trust in the Lord, victory is yours. ನಾನು ನಿಮ್ಮೆಲ್ಲ ಬೋಧಕರುಗಳಿಗೂ ಎಲ್ಲರಿಗೂ ನಾನು ಹೇಳುವ ಮಾತೇನೆಂದರೆ, ಯಾರು ದೇವರನ್ನು ನಂಬಿರುತ್ತಾರೋ ಜಯವು ನಿಮ್ಮದೇ. Hallelujah. Hallelujah. See, sometimes
people may see the strength in the horses. ಕೆಲವು ಸಮಯಗಳಲ್ಲಿ ಜನರು ಆ ಒಂದು ಕುದುರೆಗಳ ಬಲವನ್ನು ನಂಬುತ್ತಾರೆ. Some people may see the strength in the chariots. ಇನ್ನು ಕೆಲವರು ಆ ಒಂದು ರಥ ಬಲದಲ್ಲಿ ನಂಬಿಕೆ ಇಡುತ್ತಾರೆ. Oh, I wanted to tell you, there was no wall like a Jericho wall. ಆದರೆ ಈಗ ನಾನು ನಿಮಗೆ ಹೇಳುತ್ತೇನೆ, ಯೆರಿಕೋವಿನ ಕೋಟೆ ಅಂತ ಒಂದು ಕೋಟೆ ಇಲ್ಲ. Oh, 10 chariots can run on one single wall. ಆ ಒಂದು ಗೋಡೆಯ ಮೇಲೆ 10 ರಥ ಬಲಗಳು ಓಡುವಂತದ್ದಾಗಿತ್ತು. That is the strength of the wall. ಆ ಒಂದು ಗೋಡೆಯ ಬಲವು ಅದಾಗಿತ್ತು. See, we are talking about the chariots. ಇಲ್ಲಿ ನಾವು ರಥ ಬಲದ ಬಗ್ಗೆ But ಮಾತನಾಡುತ್ತಿದ್ದೇವೆ. the wall can carry 10 chariots. ಆದರೆ ಆ ಒಂದು ಗೋಡೆಯು 10 ರಥ ಬಲಗಳನ್ನು So ಹೊತ್ತುಕೊಳ್ಳುವಂತದ್ದಾಗಿತ್ತು. see the strength of the wall. ಹಾಗಾದರೆ ಆ ಒಂದು ಗೋಡೆಯ ಬಲವನ್ನು ನೀವು ನೋಡಿ. And Jericho had the trust on the wall. ಆ ಒಂದು ಯೆರಿಕೋ ಪಟ್ಟಣವು ಆ ಒಂದು ಗೋಡೆಯ ಮೇಲೆ ಅದರ ಒಂದು ನಂಬಿಕೆಯನ್ನಿಟ್ಟಿತ್ತು. And they had a huge army. ಅಲ್ಲಿ ದೊಡ್ಡ ಒಂದು ಸೈನ್ಯ ಬಲವಿತ್ತು. And people around the Jericho wall. ಆ ಒಂದು ಯೆರಿಕೋ ಕೋಟೆಯ ಸುತ್ತಲೂ ಜನರಿದ್ದರು, ಸೈನ್ಯವಿತ್ತು. No, the people around the Israel people around the Jericho ಆ wall. ಇಸ್ರಾಯೇಲ್ ಮಕ್ಕಳು ಯೆರಿಕೋ ಕೋಟೆಯ ಸುತ್ತಲೂ They didn't have anything. ಅವರ ಬಳಿಯಲ್ಲಿ ಏನು ಇರಲಿಲ್ಲ. They didn't have horses. ಅವರ ಬಳಿಯಲ್ಲಿ ಕುದುರೆಗಳಿಲ್ಲ. They didn't have chariots. ಅವರ ಬಳಿಯಲ್ಲಿ ರಥ ಬಲವಿಲ್ಲ. They didn't have anything. ಅವರ ಬಳಿಯಲ್ಲಿ ಏನೂ ಇಲ್ಲ. So they were just a normal people. ಅವರು ಸಾಧಾರಣವಾದಂತ ವ್ಯಕ್ತಿಗಳಾಗಿದ್ದರು. When the army of Jericho went out and saw the Israel people, ಆ ಒಂದು ಯೆರಿಕೋ ಪಟ್ಟಣದ ಸೈನಿಕರು ಹೊರಗೆ ಹೋಗಿ ಇಸ್ರಾಯೇಲ್ ಮಕ್ಕಳನ್ನು ನೋಡಿದಾಗ they laughed and they said, these people are mental crazy. ಅವರನ್ನು ನೋಡಿ ಈ ಒಂದು ಯೆರಿಕೋ ಸೈನ್ಯವು ಇವರು ಹುಚ್ಚರು ಆಗಿದ್ದಾರೆ ಎಂಬುದಾಗಿ ಹೇಳಿದರು. Such a big wall. ಅಷ್ಟು ದೊಡ್ಡ ಗೋಡೆಯು, And these people are singing and praising and coming around this wall. ಆದರೆ ಈ ಜನರು ಇವರು ಹಾಡುಗಳನ್ನು ಹಾಡಿ ಕೊಂಡಾಡುತ್ತಾ ಆ ಒಂದು ಗೋಡೆಯನ್ನು ಸುತ್ತುತ್ತಿದ್ದಾರೆ. Hallelujah. Hallelujah. See, because sometimes you feel money is very important, you feel influence is very important, you feel some support is very important, you feel somebody should be there for us to build a church, build a ministry, build a family. We keep seeing horses and chariots so that they can become our trust. ಕೆಲವು ಸಮಯಗಳಲ್ಲಿ ನಾವು ಜನರ ಸಹಾಯವನ್ನು, ಶಿಫಾರಸುಗಳನ್ನು ಅಥವಾ ಹಣದ ಬಲವನ್ನು ನಾವು ನೋಡುತ್ತೇವೆ. ನಮಗೆ ಅನೇಕ ವ್ಯಕ್ತಿಗಳಿದ್ದಾರೆ, ಆದ್ದರಿಂದ ನಾವು ನಮ್ಮ ಒಂದು ಬಲವನ್ನು ಹೊಂದಿಕೊಳ್ಳೋಣ ಎಂಬುದಾಗಿ ನಾವು ಆ ರೀತಿಯಾಗಿ ನೋಡಿಕೊಳ್ಳುತ್ತೇವೆ. Sometimes we look for political support. ಕೆಲವು ಸಮಯಗಳಲ್ಲಿ ನಾವು ರಾಜಕಾರಣಿಗಳ ಒಂದು ಸಹಾಯವನ್ನು ಎದುರು ನೋಡುತ್ತೇವೆ. Sometimes we expect some leaders support. ಕೆಲವು ಸಮಯಗಳಲ್ಲಿ ನಾವು ಆ ಒಂದು ನಾಯಕರುಗಳ ಒಂದು ಸಹಾಯವನ್ನು ಎದುರು ನೋಡುತ್ತೇವೆ. Because we think that our strength is there. ನಾವು ನಮ್ಮ ಒಂದು ಬಲವು ಅಲ್ಲಿದೆ ಎಂಬುದಾಗಿ ನೆನೆದುಕೊಳ್ಳುತ್ತೇವೆ. Oh, we think if brother is there, I can do great in the ministry. ಇಲ್ಲಿ ಸಹೋದರನಿದ್ದಾನೆ, ಈತನಿಂದ ನಾನು ಒಂದು ಸೇವೆಯನ್ನು ಬಲವಾಗಿ ಮಾಡಬಹುದು ಎಂಬುದಾಗಿ Oh, I ಅಂದುಕೊಳ್ಳುತ್ತೇವೆ. have the church, I can do the great ministry. ನನಗೆ ಸಭೆ ಇದೆ, ನಾನು ಶ್ರೇಷ್ಠವಾದ ಒಂದು ಸೇವೆಯನ್ನು ಮಾಡಬಹುದು ಎಂಬುದಾಗಿ I have a ಅಂದುಕೊಳ್ಳುತ್ತೇವೆ. work, so I can do a great ministry. ನನ್ನಲ್ಲಿ ವಾಕ್ಯಗಳಿವೆ, ಆದ್ದರಿಂದ ನಾನು ಶ್ರೇಷ್ಠವಾದ ಕಾರ್ಯಗಳನ್ನು ಸೇವೆಯನ್ನು ಮಾಡಬಲ್ಲೆ I have a work, I have a work, I can do a ನನಗೆ great ministry. ಕೆಲಸವಿದೆ, ಆದ್ದರಿಂದ ನಾನು ಸೇವೆಯನ್ನು ಶ್ರೇಷ್ಠವಾಗಿ ಮಾಡಬಹುದು ಎಂಬುದಾಗಿ See, ಅಂದುಕೊಳ್ಳುತ್ತೇವೆ. all this we think these chariots and horses are very strong, so I am very safe and I can do great. ನಾವೆಲ್ಲವೂ ರಥಬಲದಲ್ಲಿಯೂ ಅಶ್ವಬಲದಲ್ಲಿಯೂ ನಮಗೆ ಬಲವಾಗಿದೆ, ಆದ್ದರಿಂದ ನಾನು ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡುತ್ತೇನೆ ಎಂಬುದಾಗಿ ಅಂದುಕೊಳ್ಳುತ್ತೇವೆ. Hallelujah. ಹಲ್ಲೆಲೂಯಾ. But the other side, ಆದ್ರೆ ಇನ್ನೊಂದು ಕಡೆ they didn't have anything. ಅವರ ಬಳಿಯಲ್ಲಿ ಏನೂ ಇಲ್ಲ. They didn't have chariots. ಅವರ ಬಳಿಯಲ್ಲಿ ರಥ ಬಲವಿಲ್ಲ. They don't have horses. ಅವರ ಬಳಿಯಲ್ಲಿ ಅಶ್ವಬಲವಿಲ್ಲ. Nothing. ಏನೂ ಇಲ್ಲ. But they had one thing. ಅವರ ಬಳಿಯಲ್ಲಿ ಒಂದು ಮಾತ್ರ ಇತ್ತು, Trusting the Lord. ದೇವರಲ್ಲಿ ವಿಶ್ವಾಸವಿತ್ತು. Amen. ಆಮೆನ್. They trusted the Lord. ಅವರು ದೇವರಲ್ಲಿ ವಿಶ್ವಾಸವನ್ನಿಟ್ಟಿದ್ದರು. All they had is God's word. ಅವರ ಬಳಿಯಲ್ಲಿ ಇದ್ದಿದ್ದೆಲ್ಲವೂ ದೇವರ ವಾಕ್ಯ ಒಂದೇ. God said, ದೇವರು ಹೇಳಿದನು, you just walk around the wall 7 times. ನೀನು 7 ಸಾರಿ ಆ ಗೋಡೆಯನ್ನು ಸುತ್ತು ಎಂಬುದಾಗಿ. Just blow the trumpet. ನೀನು ಆ ತುತ್ತೂರಿಯನ್ನು ಊದು ಎಂಬುದಾಗಿ. I will take care of remaining things. ಮಿಕ್ಕ ಎಲ್ಲಾ ಕಾರ್ಯಗಳನ್ನು ನಾನು ಹತೋಟಿಗೆ ತೆಗೆದುಕೊಳ್ಳುತ್ತೇನೆ. Hallelujah. ಹಲ್ಲೆಲೂಯಾ. See
that doesn't make any sense. ಅದು ಯಾವ ಒಂದು ಕಾರ್ಯವನ್ನು, ಅದರಲ್ಲಿ ಯಾವ ಒಂದು ಅರ್ಥವಿಲ್ಲ, No meaning. ಅದರಲ್ಲಿ ಯಾವ ಅರ್ಥವೇ ಇಲ್ಲ. God is saying, just go around the wall and blow the trumpet. ದೇವರು ಹೇಳಿದನು, ನೀವು ಆ ಗೋಡೆಯನ್ನು ಸುತ್ತಿ ಆ ತುತ್ತೂರಿಯನ್ನು ಊದಿ. Now Israel people should have asked God, such a big wall, you are asking us to just walk around and blow the trumpet. How can we break this wall? ಇಸ್ರಾಯೇಲ್ ಮಕ್ಕಳು, ದೇವರೇ ನೀನು ಈ ಗೋಡೆಯನ್ನು ಸುತ್ತಿ ತುತ್ತೂರಿಯನ್ನು ಊದು ಎಂಬುದಾಗಿ ಹೇಳುತ್ತಿದ್ದೀಯಾ, ನಾವು ಈ ಗೋಡೆಯನ್ನು ಯಾವ ರೀತಿಯಾಗಿ ಕೆಡವಿ ಹಾಕುವುದು? Hallelujah. Hallelujah. But they trusted the voice of the Lord. ಆದರೆ ದೇವರ ಸ್ವರದ ಮೇಲೆ ಅವರು ವಿಶ್ವಾಸವನ್ನಿಟ್ಟರು. They trusted the word of the Lord. ದೇವರ ವಾಕ್ಯದ ಮೇಲೆ ಅವರು ನಂಬಿಕೆಯನ್ನಿಟ್ಟರು. They trusted the word of Joshua. ಯೆಹೋಶುವನ ಆ ಒಂದು ವಾಕ್ಯದ ಮೇಲೆ They ನಂಬಿಕೆಯನ್ನಿಟ್ಟರು. all joined together. ಅವರೆಲ್ಲರೂ ಒಟ್ಟಾಗಿ ಸೇರಿದರು. They didn't trust the horses. ಅವರು ಅಶ್ವಬಲದಲ್ಲಿ ನಂಬಲಿಲ್ಲ, They didn't trust chariots. ಅವರು ರಥಬಲವನ್ನು ನಂಬಲಿಲ್ಲ, But they trusted the living God. ಆದರೆ ಜೀವಿಸುವಂತ ದೇವರ ಮೇಲೆ ನಂಬಿಕೆಯನ್ನಿಟ್ಟರು. They said, God sent us to walk around and blow the trumpet. Let's do it. ದೇವರು ಹೇಳಿದ್ದಾನೆ, ನಮಗೆ ಗೋಡೆಯನ್ನು ಸುತ್ತಿ ಆ ತುತ್ತೂರಿಯನ್ನು ಊದಬೇಕೆಂಬುದಾಗಿ ನಾವು ಅದನ್ನು ಮಾಡೋಣ ಎಂಬುದಾಗಿ ನಂಬಿದರು. Hallelujah. Hallelujah. My dear brothers and sisters, ನನ್ನ ಸಹೋದರ ಸಹೋದರಿಯರೇ, this month I wanted to encourage you. ಈ ತಿಂಗಳಲ್ಲಿ ನಾನು ನಿಮ್ಮನ್ನು ಉತ್ಸಾಹಪಡಿಸುತ್ತೇನೆ. Maybe you don't have horse with you. ಒಂದು ವೇಳೆ ನಿಮ್ಮಲ್ಲಿ ಅಶ್ವಬಲವಿಲ್ಲದೆ ಇರಬಹುದು, Maybe you don't have chariots with you. ಒಂದು ವೇಳೆ ನಿಮ್ಮ ಬಳಿಯಲ್ಲಿ ರಥಬಲವಿಲ್ಲದೆ You ಇರಬಹುದು, don't have money with you. ನಿಮ್ಮ ಬಳಿಯಲ್ಲಿ ಹಣವಿಲ್ಲದೆ ಇರಬಹುದು, You don't have any leadership with you. ನಿನ್ನಲ್ಲಿ ಯಾವ ಒಂದು ನಾಯಕತ್ವವು ಇಲ್ಲದೆ ಇರಬಹುದು, Oh, maybe you don't have anything this morning. ಈ ಮುಂಜಾನೆಯಲ್ಲಿ ನಿನ್ನ ಬಳಿಯಲ್ಲಿ ಏನು ಇಲ್ಲದೆ You ಇರಬಹುದು, are empty ನೀನು ಬರಿಗೈಯಲ್ಲಿ ಉಳ್ಳವನಾಗಿರಬಹುದು. like Israel. ಇಸ್ರಾಯೇಲ್ಯರು. But I wanted to tell you one thing. ಆದರೆ ನಾನು ನಿಮಗೆ ಒಂದು ಕಾರ್ಯವನ್ನು ಹೇಳಲು Do ಬಯಸುತ್ತೇನೆ. you have the word from the Lord? ನಿನಗೆ ದೇವರ ಬಳಿಯಿಂದ ಬಂದಂತ ವಾಕ್ಯವು ನಿನ್ನ ಬಳಿಯಲ್ಲಿ ಇದೆಯಾ? You are blessed. ನೀನು ಆಶೀರ್ವದಿಸಲ್ಪಟ್ಟವನು. Hallelujah. Hallelujah. Whatever you have, you don't have, don't worry. ನಿನ್ನ ಬಳಿಯಲ್ಲಿ ಏನಿದೆಯೋ ಇಲ್ಲವೋ ಅದಕ್ಕೋಸ್ಕರ ಚಿಂತಿಸಬೇಡ. Maybe you don't have a big Jericho wall. ನಿನ್ನ ಬಳಿಯಲ್ಲಿ ಆ ಒಂದು ದೊಡ್ಡ ಒಂದು ಎರಿಕೋ ಗೋಡೆ ಇಲ್ಲದೆ ಇರಬಹುದು. You don't have chariots. ನಿನ್ನ ಬಳಿಯಲ್ಲಿ ಅಶ್ವಬಲಗಳು ಇಲ್ಲದೆ ಇರಬಹುದು. You don't have horses. ನಿನ್ನ ಬಳಿಯಲ್ಲಿ ರಥಬಲವು ಇಲ್ಲದೆ You ಇರಬಹುದು. don't have big army. ನಿನ್ನ ಬಳಿಯಲ್ಲಿ ದೊಡ್ಡ ಸೈನ್ಯವಿಲ್ಲದೆ ಇರಬಹುದು. But just do what God has asked you to do. ಆದರೆ ನೀನು ದೇವರು ಏನು ನಿನ್ನನ್ನು ಮಾಡಬೇಕೆಂಬುದಾಗಿ ಹೇಳಿದ್ದಾನೋ ಅದನ್ನು ಮಾತ್ರ ಮಾಡು. Just do what God has asked you to do. ದೇವರು ಏನು ಮಾಡಬೇಕು ಎಂಬುದಾಗಿ ಕೇಳಿದ್ದಾನೋ ಅದನ್ನು ಮಾತ್ರ ನೀನು ಮಾಡು. I learned one thing in the ministry. ನಾನು ಒಂದು ಕಾರ್ಯವನ್ನು ಸೇವೆಯಲ್ಲಿ ಕಲಿತುಕೊಂಡೆನು. Just do what God is asking you to do. ದೇವರು ಏನನ್ನು ಮಾಡಬೇಕೆಂಬುದಾಗಿ ಕೇಳುತ್ತಾನೋ ಅದನ್ನು ಮಾತ್ರವೇ ಮಾಡು. Don't worry what is there. Don't worry what is not there. ಏನು ಇದೆಯೋ ಏನು ಇಲ್ಲವೋ ಅದರ ಬಗ್ಗೆ ನೀನು ಚಿಂತಿಸಬೇಡ. But do what Lord has asked you to do. ಆದರೆ ದೇವರು ಏನನ್ನು ಮಾಡಬೇಕೆಂಬುದಾಗಿ ಹೇಳಿದ್ದಾನೋ ಅದನ್ನು ಮಾತ್ರವೇ ಮಾಡು. If God is asking you to walk 7 times, walk 7 times. ದೇವರು ನಿನ್ನನ್ನು 7 ಸಾರಿ ನಡೆದು ಬಾ ಎಂಬುದಾಗಿ ಹೇಳಿದರೆ 7 ಸಾರಿ ನಡೆದು ಬಾ. If God is asking you to blow the trumpet, blow the trumpet. ದೇವರು ನಿನ್ನನ್ನು ಆ ತುತ್ತೂರಿಯನ್ನು ಊದು ಎಂಬುದಾಗಿ ಹೇಳಿದರೆ ತುತ್ತೂರಿಯನ್ನು ಊದು. If God is saying final day, blow the trumpet 7 times, blow the trumpet 7 times. ದೇವರು ಅಂತ್ಯದ ದಿನದಲ್ಲಿ ಆ ತುತ್ತೂರಿಯನ್ನು 7 ಸಾರಿ ಊದಲು ನಿನಗೆ ಹೇಳಿದ್ದರೆ ನೀನು ಅದನ್ನು 7 ಸಾರಿ ಊದು. Do what God is telling you to do exactly. ದೇವರು ನಿನ್ನನ್ನು ಏನು ಮಾಡಬೇಕೆಂಬುದಾಗಿ ಸರಿಯಾಗಿ ಹೇಳಿದ್ದಾನೋ ಅದನ್ನೇ ನೀನು ಸರಿಯಾಗಿ ಮಾಡು. Victory is yours. ಜಯವು ನಿನ್ನದೇ. Hallelujah. Hallelujah. Don't worry what is going to happen this month. ಈ ತಿಂಗಳು ಏನು ನಡೆಯುತ್ತದೋ ಅದರ ಬಗ್ಗೆ ಚಿಂತಿಸಬೇಡ. Don't worry who is going to come with horses, who is going to come with the chariots, who is going to come with the army, who is going to come with a big crowd. But if you go with the word of the Lord, victory is yours, my brother. ಯಾರು ರಥಬಲದಲ್ಲಿಯೂ ಯಾರು ಅಶ್ವಬಲದಲ್ಲಿಯೂ ಯಾರು ಕುದುರೆಗಳೊಂದಿಗೋ ಯಾರು ಸೈನ್ಯಗಳೊಂದಿಗೆ ಈ ತಿಂಗಳು ಬರುತ್ತಾರೋ ಎಂಬುದನ್ನು ನೀನು ನೋಡಬೇಡ. ಆದರೆ ದೇವರ ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದೆಯೋ ಅದನ್ನು ಮಾತ್ರ ನೀನು ಅದರ ಮೇರೆಗೆ ನೀನು ನಡೆದು ಹೋಗು. Hallelujah. Hallelujah. I remember David. ನಾನು ದಾವೀದನನ್ನು ಜ್ಞಾಪಿಸಿಕೊಳ್ಳುತ್ತೇನೆ. David is going to hit Goliath. ದಾವೀದನು ಗೊಲ್ಯಾತನನ್ನು ಕೊಲ್ಲುವುದಕ್ಕೆ ಹೋದಾಗ We all know the story. ನಮ್ಮೆಲ್ಲರಿಗೂ ಈ ಕಥೆ ಗೊತ್ತು. David is going to hit
the Goliath. ದಾವೀದನು ಗೊಲ್ಯಾತನನ್ನು ಹೊಡೆಯಲಿಕ್ಕಿದ್ದಾನೆ. Before he goes and faces Goliath, ಆ ಒಂದು ಗೊಲ್ಯಾತನನ್ನು ಹೊಡೆಯುವುದಕ್ಕೆ ಮುಂಚೆ he goes to his king Saul. ಆತನು ತನ್ನ ರಾಜನಾದ ಸೌಲನ ಬಳಿಗೆ ಹೋದನು. Saul welcomes David. ಸೌಲನು ಆ ಒಂದು ದಾವೀದನನ್ನು ಆಹ್ವಾನಿಸಿ He gives all his armors to David and say, wear this and go for the battle. ಅವನ ಎಲ್ಲ ಯುದ್ಧದ ಉಡುಪುಗಳನ್ನು ಅವನಿಗೆ ಕೊಟ್ಟು ಇದನ್ನು ನೀನು ಧರಿಸಿಕೊಂಡು ನೀನು ಯುದ್ಧಕ್ಕೆ ಹೋಗು ಎಂಬುದಾಗಿ ಹೇಳಿದನು. So David tried it. ಆದರೆ ದಾವೀದನ ಅದನ್ನು ಪ್ರಯತ್ನಿಸಿದನು. But it was too big. ಆದರೆ ಅದು ದಾವೀದನಿಗೆ ಬಹಳ ದೊಡ್ಡದಾಗಿತ್ತು. Then what David said, you know? ದಾವೀದನು ಏನು ಹೇಳಿದನು ನಿಮಗೆ This ಗೊತ್ತೇ? is too big for me. ಇದು ನನಗೆ ಬಹಳ ದೊಡ್ಡದಾಗಿದೆ. I don't need anything. ಇದು ನನಗೆ ಬೇಕಾಗಿಲ್ಲ. I will go with my word from God. ನಾನು ನನ್ನ ದೇವರ ಬಳಿಯಿಂದ ಬಂದಂತ ವಾಕ್ಯದ ಮೇರೆಯಲ್ಲಿ ನಾನು ಹೋಗುತ್ತೇನೆ. David had one word. ದಾವೀದನಿಗೆ ಒಂದು ವಾಕ್ಯವಿತ್ತು. God will give this Philistines head in my hand. ದೇವರು ಈ ಫಿಲಿಸ್ತಿಯರ ತಲೆಗಳನ್ನು ನನ್ನ ಕೈಯಲ್ಲಿ ಕೊಡುವನು ಎಂಬುವಂತ ವಾಕ್ಯ. He had one word that he will get his head. ಆತನು ಆ ಒಂದು ಅವನ ತಲೆಯನ್ನು ನನ್ನ ಕೈಯಲ್ಲಿ ಕೊಡುವನು ಎಂಬಂತ ವಾಕ್ಯವಿತ್ತು. He has only word. ಆತನ ಬಳಿಯಲ್ಲಿ ಬರೀ ವಾಕ್ಯವು ಮಾತ್ರವೇ He ಇತ್ತು. said, Saul, I don't need all these things. ಅವನು ಹೇಳಿದನು, ಸಾರಿ ಇದು ನನಗೆ ಬೇಡ. I don't need all these things. ಇದೆಲ್ಲವೂ ನನಗೆ ಬೇಡ. I don't need sword. ನನಗೆ ಕತ್ತಿ ಬೇಡ. I don't need javelin. ಆ ಒಂದು ಜಾವ್ಲಿನ್ ನನಗೆ ಬೇಡ. I don't need all your armors. ನಿನ್ನ ಒಂದು ಎಲ್ಲ ಈ ಒಂದು ಉಡುಪುಗಳು ನನಗೆ ಬೇಡ. Maybe all the army is having it. ಎಲ್ಲ ಒಂದು ವೇಳೆ ಇವೆಲ್ಲವೂ ಸೈನ್ಯರ ಬಳಿಯಲ್ಲಿ ಇರಬಹುದು. But David went without anything. ಆದರೆ ದಾವೀದನು ಬರಿಗೈಯಲ್ಲಿ ಏನು ಇಲ್ಲದವನಾಗಿ ಹೋದನು. Goliath, that huge man, ಗೊಲ್ಯಾತನು ಒಬ್ಬ ದೃಢಗಾತ್ರವಾದಂತ ದೊಡ್ಡ ಮನುಷ್ಯನು. he had all the armors. ಅವನ ಬಳಿ ಆ ಒಂದು ಎಲ್ಲಾ ಒಂದು ಯುದ್ಧದ ಉಡುಪುಗಳನ್ನು ಧರಿಸಿದ್ದನು. He covered his head. ಅವನು ತನ್ನ ತಲೆಯನ್ನು ಅವನು ಆ ಒಂದು ಕವಚದಿಂದ ಮುಚ್ಚಿದ್ದನು. He covered his breast. ಅವನ ಒಂದು ಎದೆಯನ್ನು ಮುಚ್ಚಿದ್ದನು. He covered his arms. ಅವನ ಕೈಗಳನ್ನು ಮುಚ್ಚಿದ್ದನು. He came to meet David. ಅವನು ದಾವೀದನನ್ನು ಸಂಧಿಸಲು ಬಂದನು. David, small boy, ದಾವೀದನು ಚಿಕ್ಕ ಹುಡುಗನು, went with the word of the Lord. ಅವನು ದೇವರ ವಾಕ್ಯದೊಂದಿಗೆ ಹೋದನು. One stone, ಒಂದೇ ಒಂದು ಕಲ್ಲು, Goliath fell down. ಗೊಲ್ಯಾತನು ಕೆಳಗೆ ಬಿದ್ದನು. Hallelujah. ಹಲ್ಲೆಲೂಯಾ. One shout, ಒಂದೇ ಒಂದು ಕೂಗು, Jericho fell down. ಜೆರಿಕೋ ಗೋಡೆಯು ಬಿತ್ತು. See, my brother, God is too powerful for you. ನನ್ನ ಸಹೋದರನೇ, ದೇವರು ನಿನಗೆ ಬಹಳ ಶಕ್ತಿಯುತನಾಗಿದ್ದಾನೆ. If you can get the word, ನೀನು ಆ ವಾಕ್ಯವನ್ನು ಹೊಂದಿಕೊಂಡರೆ, if you can get the word, ನೀನು ವಾಕ್ಯವನ್ನು ಹೊಂದಿಕೊಂಡರೆ, don't worry about any man who comes against you. ನಿನಗೆ ಯಾವ ವ್ಯಕ್ತಿ ವಿರೋಧವಾಗಿ ಬಂದರೂ ಅವರ ಬಗ್ಗೆ ಚಿಂತಿಸಬೇಡ. You know, if you have received the word and you are doing God's ministry, you are in the highest position. ನೀನು ದೇವರ ವಾಕ್ಯವನ್ನು ಹೊಂದಿಕೊಂಡು ನೀನು ದೇವರ ಸೇವೆಯನ್ನು ಮಾಡುತ್ತಿದ್ದರೆ ನೀನು ಬಹಳ ಉನ್ನತ ಸ್ಥಳದಲ್ಲಿದ್ದೀಯಾ. Don't put yourself down. ನಿನ್ನನ್ನು ನೀನು ತಗ್ಗಿಸಿಕೊಳ್ಳಬೇಡ. Who will come and help me? ನನಗೆ ಯಾರು ಬಂದು ಸಹಾಯ ಮಾಡುವುದು? Which member will come and help me? ಯಾವ ವ್ಯಕ್ತಿಯು ಬಂದು ನನಗೆ ಸಹಾಯ ಮಾಡುವುದು? I tell you, if you have the word of God, people will come and stand in the line to help you. ನಾನು ನಿನಗೆ ಹೇಳುತ್ತೇನೆ, ನಿನಗೆ ದೇವರ ವಾಕ್ಯವಿದ್ದರೆ ವ್ಯಕ್ತಿಗಳು ಸಾಲಿನಲ್ಲಿ ಬಂದು ನಿನಗೆ ಸಹಾಯ ಮಾಡುವಂತೆ ನಿಂತುಕೊಳ್ಳುವರು. So far in the ministry, I am telling you, ಇದುವರೆಗೂ ನನ್ನ ಸೇವೆಯಲ್ಲಿ ನಾನು ನಿಮಗೆ ಹೇಳುತ್ತೇನೆ, I never went to anybody. ನಾನು ಯಾರ ಬಳಿಯಲ್ಲಿ ಇದುವರೆಗೂ ಹೋದವನಲ್ಲ. God has sent everybody to me. ದೇವರು ಎಲ್ಲರನ್ನು ನನ್ನ ಬಳಿಗೆ ಕಳುಹಿಸಿದನು. You know why? ಯಾಕೆ ಗೊತ್ತಾ? I had the word. ನನ್ನ ಬಳಿಯಲ್ಲಿ ವಾಕ್ಯವಿದೆ. I had the word. ನನ್ನ ಬಳಿಯಲ್ಲಿ ವಾಕ್ಯವಿದೆ. I'm telling you, don't believe on the chariots, don't believe on the horses. If you have the word, you will win and you have the victory. ನಾನು ನಿನಗೆ ಹೇಳುತ್ತೇನೆ, ನೀನು ರಥಬಲದಲ್ಲಿಯೂ ಅಶ್ವಬಲದಲ್ಲಿಯೂ ನಂಬಬೇಡ. ನಿನ್ನ ಬಳಿಯಲ್ಲಿ ದೇವರ ವಾಕ್ಯವಿದ್ದರೆ ನೀನು ಯುದ್ಧವನ್ನು ಜಯಿಸುವವನಾಗಿರುತ್ತೀಯ. Hallelujah. Hallelujah. Maybe you don't have dress. ನಿನ್ನ ಬಳಿಯಲ್ಲಿ ಉಡುಪುಗಳಿಲ್ಲದೆ Maybe ಇರಬಹುದು. you don't have food. ನಿನಗೆ ಆಹಾರವಿಲ್ಲದೆ ಇರಬಹುದು. Maybe you don't have a house. ನಿನಗೆ ಮನೆ ಇಲ್ಲದೆ ಇರಬಹುದು. Maybe you don't have proper church. ನಿನಗೆ ಸರಿಯಾದ ಸಭೆ ಇಲ್ಲದೆ ಇರಬಹುದು. Maybe your church ministry is not growing. ನಿನ್ನ ಒಂದು ಸಭೆಯ ಒಂದು ಸೇವೆಯು ಬೆಳೆಯದೇ ಇರಬಹುದು. Don't worry. ಅದಕ್ಕೋಸ್ಕರ ಚಿಂತಿಸಬೇಡ. If you have the word, ನಿನ್ನ ಬಳಿಯಲ್ಲಿ ದೇವರ ವಾಕ್ಯವಿದ್ದರೆ, if you have the word, ನಿನ್ನ ಬಳಿಯಲ್ಲಿ ದೇವರ ವಾಕ್ಯವಿದ್ದರೆ, if you have the word, ನಿನಗೆ ದೇವರ ವಾಕ್ಯವಿದ್ದರೆ you have the victory. ನಿನಗೆ ಜಯವು ಉಂಟು.
Hallelujah. Hallelujah. That's what the word says. ಆದ್ದರಿಂದಲೇ ವಾಕ್ಯದಲ್ಲಿ Some ಹೇಳಲ್ಪಟ್ಟಿದೆ, believe in chariots and horses. ಕೆಲವರು ರಥಬಲದಲ್ಲಿಯೂ ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. But we trust in the name of our Lord. ಆದರೆ ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿ ಹೆಚ್ಚಳ He ಪಡುತ್ತೇವೆ. will bring your enemies to knees. ಆತನು ನಿನ್ನ ವಿರೋಧಿಗಳನ್ನು ನಿನ್ನ ಮುಂದೆ ಮೊಣಕಾಲೂರುವಂತೆ And ಮಾಡುವನು. he will give you the victory against them. ಅವರ ಮುಂದೆ ನಿನಗೆ ಆತನು ಜಯವನ್ನು ಕೊಡುವವನಾಗಿದ್ದಾನೆ. Hallelujah. Hallelujah. எதிரிகளுக்கு முன்பதாக உங்களுக்கு ஜெயத்தை கொடுக்கிறவர் ஆண்டவர். ವಿರೋಧಿಗಳ ಮುಂದೆ ನಿನಗೆ ಜಯವನ್ನು ಕೊಡುವಾತನು ನನ್ನ ದೇವರು. அழைத்த தேவன் ஒருபோதும் உங்களை வெட்கப்படுத்த விட மாட்டார். ಕರೆದಾತನು ಎಂದಿಗೂ ನಿನ್ನನ್ನು ನಾಚಿಕೆಗೆ ಒಳಪಡಿಸುವುದಿಲ್ಲ. Wherever I go for the ministry, I tell this Lord, you will not put to me shame. ನಾನು ಎಲ್ಲೆಲ್ಲ ಸೇವೆಗೆ ಹೋಗುತ್ತೇನೆ ಅಲ್ಲೆಲ್ಲ ಹೇಳುವುದುಂಟು, ದೇವರೇ ನೀನು ನನ್ನನ್ನು ಎಂದಿಗೂ ಆಶಾಭಂಗ ಪಡಿಸುವುದಿಲ್ಲ. I go in your name. ನಾನು ನಿನ್ನ ಹೆಸರಿನಲ್ಲಿ ಹೋಗುತ್ತೇನೆ. I trust in your name. ನಾನು ನಿನ್ನ ಒಂದು ಹೆಸರನ್ನು ನಂಬುತ್ತೇನೆ. I speak in your name. ನಾನು ನಿನ್ನ ಹೆಸರಿನ ಮೇಲೆ ಮಾತನಾಡುತ್ತೇನೆ. But it's your duty. But it is your duty. ಆದರೆ ಅದು ನಿನ್ನ ಕೆಲಸವಾಗಿದೆ. You will not put me to shame. ನೀನು ನನ್ನನ್ನು ನಾಚಿಕೆಗೊಳಪಡಿಸುವುದಿಲ್ಲ. Amen. ಆಮೆನ್. ಇದು ದೇವರ ಕೆಲಸ, ನನ್ನನ್ನು ನಾಚಿಕೆಗೆ ಒಳಪಡಿಸುವುದಿಲ್ಲ. ದೇವರ ಕೆಲಸ ಮಾಡುವುದರಿಂದ ನನ್ನನ್ನು ನಾಚಿಕೆಗೊಳಪಡಿಸುವುದಿಲ್ಲ. ಇದು ದೇವರ ಕೆಲಸ ಮಾಡೋದು ನನ್ನದು, ಆದ್ರೆ ನನ್ನನ್ನು ನಾಚಿಕೆ ಪಡಿಸದೆ ಹಾಗೆ ನೋಡ್ಕೊಳ್ಳೋದು ಅವರ ಕೆಲಸ. ದೇವರ ಕೆಲಸವನ್ನು ಮಾಡುವುದು ನನ್ನದು, ಆದರೆ ನನ್ನನ್ನು ನಾಚಿಕೆಗೊಳಪಡಿಸದ ಹಾಗೆ ನೋಡಿಕೊಳ್ಳುವುದು ದೇವರ ಕೆಲಸ. Wherever you go, go boldly. ನೀನು ಎಲ್ಲಿ ಹೋಗುತ್ತೀಯೋ ಅಲ್ಲೆಲ್ಲ ಧೈರ್ಯವಾಗಿ ಹೋಗು. Wherever you want to blow the trumpet, blow boldly. ಎಲ್ಲೆಲ್ಲ ನೀನು ಆ ಒಂದು ತುತ್ತೂರಿಯನ್ನು ಊದಬೇಕೋ ಧೈರ್ಯವಾಗಿ ಊದು. Don't feel ashamed. ನೀನು ನಾಚಿಕೆ ಪಡಬೇಡ. Because God will give you the victory. ಯಾಕೆಂದರೆ ದೇವರು ನಿನಗೆ ಜಯವನ್ನು ಕೊಡುವಾತನಾಗಿದ್ದಾನೆ. Jericho people thought these people are mad, blowing the trumpet against such a big wall. ಯೆರಿಕೋ ಜನರು, ಈ ಜನರು ಹುಚ್ಚರು, ಇವರು ಇಷ್ಟು ದೊಡ್ಡ ಬಲವಾದಂತಹ ಗೋಡೆಯಲ್ಲಿ ಇವರು ಆ ಒಂದು ತುತ್ತೂರಿಯನ್ನು ಊದುತ್ತಿದ್ದಾರೆ ಎಂಬುದಾಗಿ. Hallelujah. Hallelujah. But God never put Israel people to shame. ಆದರೆ ದೇವರು ಎಂದಿಗೂ ಇಸ್ರಾಯೇಲ್ ಮಕ್ಕಳನ್ನು ನಾಚಿಕೆಗೊಳಪಡಿಸಲಿಲ್ಲ. Amen. Amen. God never put Israel people to shame. ದೇವರು ಎಂದಿಗೂ ಇಸ್ರಾಯೇಲ್ ಮಕ್ಕಳನ್ನು ನಾಚಿಕೆಗೊಳಪಡಿಸಲಿಲ್ಲ. People may be laughing at you. This guy carries Bible wherever he goes. ಒಂದು ವೇಳೆ ಜನರು ನಿನ್ನನ್ನು ನೋಡಿ ನಗಬಹುದು, ಇವನು ಎಲ್ಲಿಗೆ ಹೋದರೂ ಈ ಒಂದು ವೇದ ಪುಸ್ತಕವನ್ನು ಹೊತ್ತುಕೊಂಡು ಹೋಗುತ್ತಾನೆ ಎಂಬುದಾಗಿ. He doesn't have house. ಇವನಿಗೆ ಮನೆ ಇಲ್ಲ. He doesn't have food. ಇವನಿಗೆ ಆಹಾರವಿಲ್ಲ. He cannot pay the fees for his children. ಇವನ ಮಕ್ಕಳ ಒಂದು ಫೀಸ್ ಅನ್ನು ಕಟ್ಟುವುದಕ್ಕೆ ಸಾಧ್ಯವಿಲ್ಲ. He doesn't have anything. ಇವನ ಬಳಿಯಲ್ಲಿ ಏನೂ ಇಲ್ಲ. But always he is roaming with the Bible. ಆದರೆ ಇವನು ಯಾವಾಗಲೂ ವೇದ ಪುಸ್ತಕದೊಂದಿಗೆ ತಿರುಗಾಡುತ್ತಿದ್ದಾನೆ. People may laugh at you. ಜನರು ನಿನ್ನನ್ನು ನೋಡಿ ನಗಬಹುದು. But I tell you, ಆದರೆ ನಾನು ನಿನಗೆ ಹೇಳುತ್ತೇನೆ, victory is yours. ಆದರೆ ಜಯವು ನಿನ್ನದೇ. Hallelujah. Hallelujah. Pastors, I am telling you, victory is yours. ಬೋಧಕರೇ, ನಾನು ನಿಮಗೆ ಹೇಳುತ್ತೇನೆ, ಜಯವು ನಿಮ್ಮದೇ. Victory is yours. ಜಯವು ನಿಮ್ಮದೇ. People may have horses. ಜನರು ಒಂದು ವೇಳೆ ಅವರು ಅಶ್ವಬಲದಲ್ಲಿರಬಹುದು. People may have chariots. ಒಂದು ವೇಳೆ ಅವರು ರಥಬಲದಲ್ಲಿರಬಹುದು. But victory is yours. ಆದರೆ ಜಯವು ನಿನ್ನದೇ. Hallelujah. Hallelujah. So don't worry this month. ಈ ತಿಂಗಳಲ್ಲಿ ನೀವು ಚಿಂತಿಸಬೇಡಿರಿ. God is going to give you the victory. ದೇವರು ನಿನಗೆ ಜಯವನ್ನು ಕೊಡುವಾತನಾಗಿದ್ದಾನೆ. And the work what you are doing is such a important work, you know. ನೀವು ಮಾಡುತ್ತಿರುವಂತ ಕೆಲಸ ಎಷ್ಟು ಶ್ರೇಷ್ಠವಾದಂತ ಕೆಲಸವು ಗೊತ್ತೇ? Today is a labor day. ಈ ದಿನದಲ್ಲಿ ಆ ಒಂದು ಕಾರ್ಮಿಕರ ದಿನಾಚರಣೆಯಾಗಿದೆ. I know all workers will get their salary today. ಈ ದಿನದಲ್ಲಿ ಎಲ್ಲಾ ಕೆಲಸಗಾರರು, ಕಾರ್ಮಿಕರು ಅವರ ಒಂದು ಸಂಬಳವನ್ನು ತೆಗೆದುಕೊಳ್ಳುವಂತ ದಿನವಾಗಿದೆ. Every first of the month they get the salary. ಪ್ರತಿ ತಿಂಗಳ ಮೊದಲನೆಯ ದಿನದಲ್ಲಿ ಅವರು ತಮ್ಮ ಸಂಬಳವನ್ನು ತೆಗೆದುಕೊಳ್ಳುವಂತ ದಿನವಾಗಿದೆ. But I wanted to tell you one thing, my pastor. ಆದರೆ ನನ್ನ ಬೋಧಕರೇ, ನಾನು ನಿಮಗೆ ಒಂದು ಕಾರ್ಯವನ್ನು ಹೇಳಲು ಬಯಸುತ್ತೇನೆ. In Matthew's Gospel chapter 20, I will tell you like that. We see a parable. ಮತ್ತಾಯನಿಗೆ ಬರೆದ ಸುವಾರ್ತೆ 20ನೆಯ ಅಧ್ಯಾಯದಲ್ಲಿ ನಾವು ಒಂದು ಸಾಮ್ಯವನ್ನು ನೋಡುತ್ತೇವೆ. ಅದನ್ನು ನಾನು ಹಾಗೆ ಹೇಳುತ್ತೇನೆ. The kingdom of God is like this. ದೇವರ ರಾಜ್ಯವು ಈ ರೀತಿಯಾಗಿದೆ. The landowner went early in the morning to hire workers for vineyard. ಆ ಒಂದು ಯಜಮಾನನು ಮುಂಚಾನೆಯೇ ಹೋಗಿ ತನ್ನ ದ್ರಾಕ್ಷೆ ತೋಟಕ್ಕೆ ಬೇಕಾದ ಕೆಲಸಗಾರರನ್ನು ಹುಡುಕುವುದಕ್ಕೆ ಹೋದನು. He went early morning. ಆತನು ಮುಂಚಾನೆ ಎದ್ದು ಹೋದನು. He got some workers. ಆತನಿಗೆ ಕೆಲವರು ಕೆಲಸಗಾರರು ಸಿಕ್ಕಿದರು. And he said, come,
and work in my vineyard. ಆತನು ಹೇಳಿದನು, ಬನ್ನಿರಿ, ಬಂದು ನನ್ನ ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡಿರಿ. Again this man came at 9 o'clock. ಪುನಃ ಈತನು ಯಜಮಾನನು 9 ಗಂಟೆಗೆ ಹೋದನು. And he saw some people standing in the workers standing there. ಆ ಒಂದು ಯಜಮಾನನು ಕೆಲವರು ಕೆಲಸಗಾರರು ಅಲ್ಲಿ ಇಲ್ಲಿ ನಿಂತಿರುವುದನ್ನು ನೋಡಿದನು. He asked, come and work in my vineyard. ಆತನು ಅವರನ್ನು ನೀವು ಬಂದು ನನ್ನ ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡಿರಿ ಎಂಬುದಾಗಿ ಕರೆದನು. He went again in the noon. ಆತನು ಪುನಃ ಮಧ್ಯಾಹ್ನದಲ್ಲಿ ಹೋದನು. About 3 o'clock in the afternoon. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಹೋದನು. He did the same thing. ಆತನು ಪುನಃ ಅದೇ ಕಾರ್ಯವನ್ನು ಮಾಡಿದನು. About 5 in the afternoon. ಅವನು ಪುನಃ 5 ಗಂಟೆ, ಸಂಜೆ 5 ಗಂಟೆಗೆ ಹೋದನು. And he asked some people, why are you been standing here all the day long doing nothing? ಆತನು ಕೆಲವರನ್ನು ನೋಡಿ, ಯಾಕೆ ನೀವು ದಿನ ಪೂರ್ತಿ ಇಲ್ಲಿ ನಿಂತಿದ್ದೀರಾ ಎಂಬುದಾಗಿ ಕೇಳಿದನು. Verse 7 says, 7ನೆಯ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, interesting word. ಆ ಒಂದು ಬಹಳ ಸ್ವಾರಸ್ಯವಾದಂತ ಒಂದು ವಾಕ್ಯ. God spoke to me from this word. ದೇವರು ಈ ವಾಕ್ಯದೊಂದಿಗೆ ನನ್ನಲ್ಲಿ ಮಾತನಾಡಿದನು. Listen carefully. ಇದನ್ನು ಬಹಳ ಶ್ರದ್ಧೆಯಿಂದ ಕೇಳಿ. ಎಲ್ಲ ಸೇವಕರೇ, ಎಲ್ಲಾ ಸೇವಕರುಗಳೇ, ಇದು ಈ ವಾಕ್ಯ ದೇವರು ನನ್ನಲ್ಲಿ ಮಾತನಾಡಿದ್ದಾರೆ. ಇದು ಜಾಗ್ರತೆಯಾಗಿ ಇದನ್ನು ಕೇಳಿರಿ. ಇದು ಈ ಒಂದು ವಾಕ್ಯವು ದೇವರು ನನ್ನೊಂದಿಗೆ ಮಾತನಾಡಿದಂತ ವಾಕ್ಯವಾಗಿದೆ. ಆದ್ದರಿಂದ ಎಲ್ಲರೂ ಎಚ್ಚರಿಕೆಯಿಂದ ಕೇಳಿ. Verse 7. 7ನೆಯ ವಾಕ್ಯ. Can somebody read in Kannada? ದಿನವೆಲ್ಲ ಇಲ್ಲಿ ಯಾಕೆ ಸುಮ್ಮನೆ ನಿಂತಿದ್ದೀರಿ ದಿನವೆಲ್ಲ ಇಲ್ಲಿ ಯಾಕೆ ಸುಮ್ಮನೆ ನಿಂತಿದ್ದೀರಿ ಎಂದು ಕೇಳಲು ಅವರು ಯಾರೂ ನಮ್ಮನ್ನು ಕೂಲಿಗೆ ಕರೆಯಲಿಲ್ಲ. ಅಂದಾಗ ಅವನು ನೀವು ಸಹ ನನ್ನ ದ್ರಾಕ್ಷೆ ತೋಟಕ್ಕೆ ಹೋಗಿರಿ ಅಂದನು. ಹಲ್ಲೆಲೂಯಾ. ನೀವು ಸಹ ನನ್ನ ದ್ರಾಕ್ಷೆ ತೋಟಕ್ಕೆ ಹೋಗಿರಿ. ಎಷ್ಟು ಗಂಟೆಗೆ? 5 ಗಂಟೆ, ಸಂಜೆ 5 ಗಂಟೆಗೆ. ಪವಿತ್ರಾತ್ಮನು, Holy Spirit told me, ಪವಿತ್ರಾತ್ಮನು ನನಗೆ ಹೇಳಿದನು, we are this category. ನಾವು ಈ ಒಂದು ಗುಂಪಿಗೆ ಸೇರಿದವರು. I am this category. ನಾನು ಈ ಗುಂಪಿನಲ್ಲಿ ಸೇರಿದವನು. ನಾನು ಸೇವೆಗೆ ಬಂದಿದ್ದು ನಾನು ಪರಿಶುದ್ಧನಾಗಿದ್ದೇನೆ ಅಂತ ದೇವರು ಕರೆದಿಲ್ಲ. ನಾನು ಸೇವೆಗೆ ಬಂದಿದ್ದು ನಾನು ಒಬ್ಬ ಪರಿಶುದ್ಧನೆ ಎಂಬುವಂತದಾಗಿ ದೇವರು ನನ್ನನ್ನು ಆರಿಸಿಕೊಳ್ಳಲಿಲ್ಲ. ಸೇವೆಗೆ ಬಂದಿದ್ದು ತುಂಬಾ ವೇದದ ಜ್ಞಾನ ನನಗೆ ಇದೆ ಅಂತ ಅಲ್ಲ. நான் ஊழியத்திற்கு வந்தது தேவன் எனக்கு வேதத்தின் அறிவு உள்ளவன் என்பதற்காக அல்ல. ನಾನು ಸೇವೆಗೆ ಬಂದದ್ದು ಇವನು ಬಹಳ ಚಂದಾಗಿ ಮಾತನಾಡ್ತಾನಂತ ಅಲ್ಲ. நான் ஊழியத்திற்கு வந்தது இவன் நல்லா பேசுவான் என்பதற்காக அல்ல. ನಾನು ಸೇವೆಗೆ ಬಂದಿದ್ದು ನನಗೆ ಎಲ್ಲ ತುಂಬಾ ಜನ ಗೊತ್ತಿದ್ದಾರೆ ಅಂತ ಅಲ್ಲ. ஊழியத்துக்கு வந்தது நான் எனக்கு ಅನೇಕರು தெரியும் என்பதற்காக அல்ல. ALG ನಿಮ್ಮನ್ನು ಆಯ್ಕೆ ಮಾಡಬೇಕಾದ್ರೆ ALG ನಲ್ಲಿ ಕೇಳ್ತಾರೆ, ನಿನಗೆ ಎಲ್ಲ ಸೇವಕರು ಗೊತ್ತಿದ್ದಾರಾ? ALG சேரும்போது ALG இப்படியாக கேட்பார்கள், உனக்கு அநேக ஊழியர்கள் தெரியுமா என்பதாக. ನಿಮಗೆ ಬಹಳ ಸೇವೆ ಮಾಡೋರು ಗೊತ್ತಾ? ஊழியத்தை செய்கிறவர்கள் உங்களுக்கு தெரியுமா என்பதாக. ಎಷ್ಟು ದೊಡ್ಡದು உன்னுடைய ஊழியம் எவ்வளவு பெரியது? ಎಷ್ಟು ಜನ ನಿಮ್ಮ ಸಭೆಯಲ್ಲಿ ಬರ್ತಾ ಇದ್ದಾರೆ? உன்னுடைய சபையில எத்தனை விசுவாசிகள் வருகிறார்கள்? ಈ ಸೇವೆ ನಿಮಗೆ ಕೊಟ್ಟರೆ ನಿಮಗೆ ಮಾಡ್ಲಿಕ್ಕೆ ಆಗ್ತದಾ? இந்த ஊழியத்தை உனக்கு கொடுத்தால் நீ இதை செய்வாயா? ಕೇಳಿ ನಿಮ್ಮನ್ನು ತಗೊಂತಾರೆ. அப்படியாக கேட்டு உங்களை இதிலே சேர்த்துக் கொள்வார்கள். ಆದರೆ ದೇವರು ನಮ್ಮನ್ನು ಕರೆದದ್ದು ಹೇಗೆ ಗೊತ್ತಾ? ஆனால் தேவன் உங்களை அழைத்தது எப்படி தெரியுமா? 9 ಗಂಟೆಗೆ ಒಬ್ಬ ಬಂದ, ನನ್ನನ್ನು ಯಾರು ಕರ್ಕೊಂಡು ಹೋಗಿಲ್ಲ. 9 மணிக்கு ஒருவன் வந்து என்னை யாரும் கூப்பிடவில்லை என்று சொன்னான். 10 ಗಂಟೆಗೆ ಒಬ್ಬ ಯಜಮಾನ ಬಂದ, ನನ್ನನ್ನು ಕರ್ಕೊಂಡು ಹೋಗಿಲ್ಲ. 10 மணிக்கு ஒருத்தன் வந்தா, என்னை யாரும் கூப்பிடவில்லை. 3 ಗಂಟೆಗೆ ಒಬ್ಬ ಬಂದ, ನನ್ನ ಕರ್ಕೊಂಡು ಹೋಗಿಲ್ಲ. 3 மணிக்கு ஒருத்தன் வந்தா, என்னை யாரும் கூப்பிடவில்லை. 5 ಗಂಟೆಗೆ ಮತ್ತೆ ಪುನಃ ಯಜಮಾನ ಬಂದ, ಯಾಕಪ್ಪ ಇಲ್ಲಿ ನಿಂತಿದ್ದಾರಂದ್ರೆ ನಮ್ಮನ್ನು ಯಾರು ಕರೆದಿಲ್ಲ ಸರ್, ಸುಮ್ಮನೆ ಇದ್ದೀವಿ ಅಂತ ಹೇಳಿದಾಗ ಯಜಮಾನ ಹೇಳ್ತಾನೆ, ಹೋಗು ನನ್ನ ದ್ರಾಕ್ಷ ತೋಟದಲ್ಲಿ ಕೆಲಸ ಮಾಡು, ನಾನು ನಿನಗೆ ಕೂಲಿ ಕೊಡ್ತೇನೆ. ஆனால் மீண்டும் 5 மணிக்கு அந்த எஜமானன் வந்து, ஏனப்பா இங்கு நின்று கொண்டிருக்கிறாய் என்று கேட்டபோது அவன் சொன்னான், என்னை யாரும் கூப்பிடவில்லை என்று. அப்போது அந்த எஜமானன், நீ போய் என்னுடைய திராட்சை தோட்டத்திலே வேலை செய், நான் உனக்கு கூலி கொடுப்பேன் என்று அழைத்து சென்றான். ಪವಿತ್ರಾತ್ಮನು ಹೇಳಿದ್ದೇನು ಗೊತ್ತಾ? பரிசுத்த ஆவியானவர் சொன்னது என்ன தெரியுமா? 5 ಗಂಟೆಗೆ ನಿಂತವನಿಗೆ ಹೃದಯ ಹೇಗಿದೆ ಅಂದ್ರೆ, ದೇವರೇ ಬೆಳಗ್ಗೆಯಿಂದ 5 ಗಂಟೆ ತನಕ ಇಲ್ಲಿ ನಿಂತಿದ್ದೀನಿ, ನನಗೆ ಕೆಲಸಕ್ಕೆ ಕರೆದುಕೊಳ್ಳೋದಕ್ಕೆ ಯಾರೂ ಇಲ್ಲ,
5 ಗಂಟೆ ಮುಗೀತು, ನನಗೆ ಇವತ್ತು ಕೂಲಿ ಕೊಡೋನು ಯಾರು, ನನ್ನ ಮನೆಗೆ ಊಟ ಕೊಡಿಸೋನು யாரு? அந்த 5 மணி வரையிலும் நின்றிருந்தவனுடைய இருதயம் எப்படியாக இருந்தது என்றால், காலையிலிருந்து நான் நின்றிருக்கிறேன், என்னை யாரும் வேலைக்கு அழைக்கவில்லை, இந்த நாளிலே நான் எப்படி சாப்பிடுவேன், எனக்கு யார் கூலி கொடுப்பார்கள் என்று இருந்தான். ಆದ್ರೆ ಈ ಯಜಮಾನ ஆனால் இந்த எஜமானன் ಹೋಗು ನನ್ನ ದ್ರಾಕ್ಷಿ ತೋಟದಲ್ಲಿ ನನ್ನ ತೋಟದಲ್ಲಿ ಕೆಲಸ ಮಾಡು ಅಂತ ಹೇಳಿ ನನಗೆ ಅವರ ತೋಟದಲ್ಲಿ ನನಗೆ ಕೆಲಸ ಕೊಟ್ಟಿದ್ದಾರೆ. ஆனால் இந்த எஜமானன் நீ போய் என்னுடைய திராட்சை தோட்டத்திலே வேலை செய் என்று சொல்லி இந்த கூலிக்காரனுக்கு தேவன் நீ போய் என்னுடைய திராட்சை தோட்டத்திலே வேலை செய் என்று வேலை கொடுத்தார். எல்லாರದು ಕೆಲಸ ನಾನು ಕನ್ನಡದಲ್ಲೇ சொல்லிடுறேன் ಟೈಮ್. ಓಕೆ, ಸೊ ಎಲ್ಲರದು ಕೆಲಸ ಮುಗೀತು, ಎಲ್ಲರ ಸೇವೆ ಮುಗಿದ ಆದಮೇಲೆ ಕೂಲಿ ಕೊಡುವ ಸಮಯ ಬರ್ತದೆ. ಎಲ್ಲರೂ ಲೈನಲ್ಲಿ ನಿಂತ್ಕೊಳ್ತಾರೆ. ಬೆಳಗ್ಗೆ ಬಂದವನಿಗೂ ಅದೇ ಕೂಲಿ, ಮಧ್ಯಾಹ್ನ ಬಂದವನಿಗೂ ಅದೇ ಕೂಲಿ, ಸಾಯಂಕಾಲ ಬಂದವನಿಗೂ ಅದೇ ಕೂಲಿ, 5 ಗಂಟೆ ಕೆಲಸ ಮುಗಿಯುವ ಸಮಯದಲ್ಲಿ ಬಂದವನಿಗೂ ಅದೇ ಕೂಲಿ ನನ್ನ ಯಜಮಾನ ಕೊಡ್ತಾನೆ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಸೇವಕರೇ, ನೀವು ಮಾಡುವಂತ ಸೇವೆ ನಾವು ಕೊನೆ ಸಮಯದಲ್ಲಿ ಸೇವೆ ಮಾಡ್ತಾ ಇದ್ರು ನಮಗೆ ಅದೇ ಕೂಲಿಯನ್ನು ನಮಗೆ ಕೊಡ್ತಾನೆ. ಯಾವ ಕೂಲಿ ಗೊತ್ತಾ? ಮಿಷನರಿಗಳು ಆರಂಭದಲ್ಲಿ ಬಂದು ಇಂಡಿಯಾಗೆ ಬಂದು ಜೀವವನ್ನು ಕೊಟ್ರಲ್ವಾ, ಅಂತ ಸೇವಕನಿಗೂ ಸುಮ್ಮನೆ ಕೂತ್ಕೊಂಡಿದೀವಲ್ಲ ನಾವು, ನನಗೂ ಒಂದೇ ಕೂಲಿ ಕೊಡುವಂತ ಯಜಮಾನ ನನ್ನ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ ಸೇವಕರೇ, ಬೆಳಗ್ಗೆ ಬಂದು ನಮ್ಮ ದೇಶದಲ್ಲಿ ಏನು ಗೊತ್ತಿಲ್ಲದೆ ಅವ್ರಿಗೆ ಸುವಾರ್ತೆ ಸಾರದವ್ರಿಗೂ, ಇವತ್ತು ಸೂಟು ಬೂಟು ಹಾಕೊಂಡು ಸುಮ್ಮನೆ ಕೂತ್ಕೊಂಡಿರೋರ್ಗೂ ಒಂದೇ ಕೂಲಿ ಕೊಡೋನು ನನ್ನ ಯೇಸು. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಬೆಳಗ್ಗೆ ಬಂದು ಬಿತ್ತಿದವರು ಯಾರೋ, ಬೆಳಗ್ಗೆ ಬಂದು ಬೀಜವನ್ನು ಹಾಕಿದವರು ಯಾರೋ, ಬೆಳಗ್ಗೆ ಬಂದು ಈ ತೋಟವನ್ನು ವೃತ್ತಿಪಡಿಸಿದ್ದು ಯಾರೋ. ಆದ್ರೆ ಏನು ಯಾರು ನನ್ನನ್ನು ಕರೆದಿಲ್ಲಪ್ಪ ಅಂತ ಸುಮ್ಮನೆ ನಿಂತ್ಕೊಂಡು ದಾರಿನಲ್ಲಿ ಇದ್ದವನ್ನ ಕರೆದು ಬಾ ನನ್ನಲ್ಲಿ ನೀನು ಕೆಲಸ ಮಾಡೋದ ಕರೆದ ಅನೇಕ ಸೇವಕರು ಇಲ್ಲಿ ಇದ್ದೀರಾ. ನಾವೇನು ಇಲ್ಲಿ ದೊಡ್ಡದು ಓದ್ಬಿಟ್ಟು ಬಂದಿಲ್ಲ, ಏನು ದೊಡ್ಡ ಆಸ್ತಿಯನ್ನು ಬಿಟ್ಟು ಬಂದಿಲ್ಲ, ನಾವಿಲ್ಲಿ ಏನು ದೊಡ್ಡ ಕುಟುಂಬವನ್ನು ಬಿಟ್ಟು ಬಂದಿಲ್ಲ. ಯಾವುದಕ್ಕೂ ಬಾರದ ಈ ಲೋಕ ನಮ್ಮನ್ನು ಬಿಸಾಕಿದಾಗ ನೀನು ಬಾರೋ ನನಗೆ ಸೇವೆ ಮಾಡೋ ಅಂತ ಕರೆದಿದ್ದ ದೇವರಿಗೆ ನಾವು ಸೇವೆ ಮಾಡ್ತೀವಿ. ಹಲ್ಲೆಲೂಯಾ. ಈ ಲೋಕದ ಕೆಲಸ ಮಾಡೋರಿಗೆ ಇವತ್ತು ಲೇಬರ್ ದಿನ ಅಂದ್ರೆ ಯಜಮಾನನಿಗೆ ಕೆಲಸ ಮಾಡುವ ನಮಗೆ ಏನು ಕೊಡ್ತಾರೆ ಪ್ರತಿದಿನ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸೇವಕರೇ, ಒಂದು ಹೇಳ್ತೀನಿ ಕೇಳ್ಕೊಳ್ಳಿ, ನಾವು ಸೇವೆ ಮಾಡುವಂಥದ್ದು ಕೊನೆಯ ಸಮಯದಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಕೊನೆಯ ಸಮಯ ಅಂದ್ರೆ ಏನು ಗೊತ್ತಾ? ಅರುವಡೆ ಕೊಯ್ಲಿನ ದಿವಸದಲ್ಲಿ ಇದ್ದೀವಿ. ಬಿತ್ತುವ ದಿವಸದಲ್ಲಿ ಅನೇಕರು ಬಿತ್ತಿದ್ದಾರೆ, ಅನೇಕರು ರಕ್ತ ಸಾಕ್ಷಿಯಾಗಿ ಜೀವವನ್ನು ಕೊಟ್ಟವ್ರೆ, ಅನೇಕ ಜನ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ, ಅನೇಕ ಜನ ಎಷ್ಟೋ ಜನ ಕುಟುಂಬಗಳನ್ನು ಕಳೆದುಕೊಂಡು ಸೇವೆಯನ್ನು ಮಾಡಿದ್ದಾರೆ. ಆದರೆ ಇಂದು ನಾವು ಮಾಡ್ತಾ ಇರೋ ಸೇವೆ ಏನು ಗೊತ್ತಾ? ಬರೀ ಕೊಯ್ಯುವುದು. ಆ ಕೊಯ್ಯುವುದಕ್ಕೆ ನಾವು ಹೋಗಿಲ್ಲ ಅಂದರೆ ಇದಕ್ಕಿಂತ ಕೆಲಸಗಾರರು ಬೇರೆ ಯಾರು ಇಲ್ಲ. ಇಫ್ ವಿ ಆರ್ ನಾಟ್ ರೆಡಿ ಟು ಡೂ ದಿಸ್ ಥಿಂಗ್ ಟ್ರೂತ್ಫುಲ್ಲಿ, ವಿ ಆರ್ ನಾಟ್ ವರ್ದಿ ಫಾರ್ ಕಿಂಗ್ಡಮ್ ಆಫ್ ಗಾಡ್. ಈ ಕೆಲಸವನ್ನು ನಾವು ನಂಬಿಗಸ್ತಿಕೆಯಿಂದ ಮಾಡಲಿಲ್ಲವಾದರೆ ನಾವು ದೇವರ ರಾಜ್ಯಕ್ಕೆ ಅರ್ಹತೆ ಉಳ್ಳವರಲ್ಲ. ವೆನ್ ಐ ರೆಡ್ ದಿಸ್ ಮಾರ್ನಿಂಗ್, ಈ ಮುಂಜಾನೆಯಲ್ಲಿ ನಾನು ಇದನ್ನು ಓದಿದಾಗ, Holy Spirit gave that word to me. ಪವಿತ್ರಾತ್ಮನು ಈ ವಾಕ್ಯವನ್ನು ನನಗೆ ಕೊಟ್ಟನು. Hey, you are not 9 o'clock employee. ನೀನು 9 ಗಂಟೆಗೆ ಬಂದಂತ ಕಾರ್ಮಿಕನಲ್ಲ. You are not 10 o'clock employee. ನೀನು 10 ಗಂಟೆಗೆ ಬಂದಂತ ಕಾರ್ಮಿಕನಲ್ಲ. You are not 3 o'clock employee. ನೀನು 3 ಗಂಟೆಗೆ ಬಂದಂತ ಕಾರ್ಮಿಕನಲ್ಲ. 5 o'clock unwanted employee. ನೀನು 5 ಗಂಟೆಗೆ ಯಾರು ಕರೆಯದೇ ಇದ್ದಂತ ಒಬ್ಬ ಕೆಲಸಗಾರನು. ಆಮೆನ್. ಈ ಲೋಕ ನನಗೆ ಮರ್ಯಾದೆ ಕೊಡದೆ, ಈ ಲೋಕ ಇವನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿ, ಈ ಲೋಕದಲ್ಲಿ ಪ್ರೀತಿ ಇಲ್ಲದೆ, ನನಗೆ ಜೀವನ ಇಲ್ಲದೆ, ನಾನು ಯಾರಿಗೂ ಬೇಡದೇ ಇರೋನಾಗಿ ಇದ್ದಾಗ ನನ್ನನ್ನು ಕರೆದು ನೀನು ಹೋಗಿ ಕೆಲಸ ಮಾಡೋ, ನಾನು ನಿನಗೆ ಕೂಲಿ ಕೊಡ್ತೀನಿ. ಆಮೆನ್. ಹಲ್ಲೆಲೂಯಾ,
ಹಾಲೆಲೂಯಾ. ಹಲ್ಲೆಲೂಯಾ. ಸೇವಕರೇ, ಒಂದು ತಿಳ್ಕೊಳ್ಳಿ, ಇಂಥ ಪ್ರೀತಿಯಾದ ದೇವರು ನಿಮಗೆ ಸೇವೆ ಕೊಟ್ಟಿದ್ದಾರೆ. ಈ ತಿಂಗಳು ಭಯ ಪಡಬೇಡಿ. ನನ್ನ ನಂಬಿಕೆ ಯೇಸು ಸ್ವಾಮಿ ಮೇಲೆ. ಆಮೆನ್. ಆಮೇಲೆ ಆಮೆನ್. ಕರೆದ ಆತನು ಎಂದಿಗೂ ಕೈ ಬಿಡೋದಿಲ್ಲ. ಕರೆದವನು ಕೂಲಿ ಕೊಡದೆ ಎಂದಿಗೂ ನಿಮ್ಮ ಬರಿಗೈಯಲ್ಲಿ ಕಳಿಸುವುದೂ ಇಲ್ಲ. ಆಮೆನ್. ಆಮೇಲೆ ಆಮೆನ್. ಡೋಂಟ್ ವರಿ. ಈ ಲೋಕದಲ್ಲಿ ಕೆಲಸ ಮಾಡೋರಿಗೆ ಯಾರೋ ಒಬ್ಬ ತಿಂಗಳಿಗೆ ಸ್ಯಾಲರಿ ಕೊಡ್ತಾನೆ. ನಾನು ನಿಜವಾಗ್ಲೂ ಹೇಳ್ತೀನಿ, ದೇವರಿಗಾಗಿ ಸೇವೆ ಮಾಡಿ ನಿಮಗೆ ಬೇಕಾಗಿರುವ ಎಲ್ಲ ಅಗತ್ಯಗಳು ಪರಲೋಕದಲ್ಲಿರುವ ತಂದೆ ನಿಮಗೆ ಒದಗಿಸ್ತಾನೆ. ಆಮೆನ್. ಹಲ್ಲೆಲೂಯಾ. ಹಾಲೆಲೂಯಾ. ಆಮೆನ್. ನಂಬಿಕೆಯಿಂದ ಸೇವೆ ಮಾಡಿ, ನಂಬಿಕೆಯಿಂದ ಓಡಿರಿ, ನಂಬಿಕೆಯಿಂದ ನಿಮ್ಮ ದರ್ಶನವನ್ನು ನೆರವೇರಿಸಿರಿ. ಕರೆದ ಆತನು ನಿಮ್ಮನ್ನು ಎಂದಿಗೂ ನಾಚಿಕೆ ಪಡುವುದಕ್ಕೆ ಬಿಡುವುದಿಲ್ಲ. ಆಮೆನ್. ಹಲ್ಲೆಲೂಯಾ. ಆದರೆ ಒಂದು ತಿಳ್ಕೊಳ್ಳಿ, ರಿಮೆಂಬರ್, ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ, ನನಗೆ ಪವಿತ್ರಾತ್ಮನು ಹೇಳಿದ್ದು, ಎಲ್ಲರೂ ಬೇಡ ಅಂತ ನಿನ್ನನ್ನು ಬಿಟ್ಟು ನಿಂತಿರುವಾಗ ನಾನು ನಿನ್ನನ್ನು ಸೇವೆಗೆ ಕರೆದೆ. ಆಮೇಲೆ ಆಮೆನ್. ಯಾರು ಬೇಡ ಅಂತ ನಿನ್ನನ್ನು ಬಿಟ್ಟಾಗ ನಾನು ನಿನ್ನನ್ನು ಸೇವೆಗೆ ಕರೆದೆ. ಆ ಸೇವೆಯಲ್ಲಿ ಮಾಡಬೇಕಾದ್ರೆ ಎಷ್ಟು ಉತ್ತಮವಾಗಿ ನಾವು ಮಾಡಬೇಕು ದೇವಜನರೇ. ಪಾಸ್ಟರ್ಸ್, ಹೌ ಫೇತ್ಫುಲಿ ವಿ ನೀಡ್ ಟು ಡೂ ದ ಮಿನಿಸ್ಟ್ರಿ. ಬೋಧಕರುಗಳಿಗೆ ನಾವು ಎಷ್ಟೊಂದು ನಂಬಿಕೆಯಿಂದ ಸೇವೆಯನ್ನು ಮಾಡಬೇಕಾಗಿದೆ. ಆಮೇಲೆ ಆಮೆನ್. ಡೂ ಫೇತ್ಫುಲಿ. ನಂಬಿಕೆಯಿಂದ ಸೇವೆಯನ್ನು ಮಾಡಿ. ಯು ಮೇ ಬಿ ನಾಟ್ ಹ್ಯಾವಿಂಗ್ ಚಾರಿಯಟ್ಸ್. ನಿಮಗೆ ಆ ಒಂದು ರಥಬಲಗಳಿಲ್ಲದೆ ಇರಬಹುದು. ಯು ಮೇ ನಾಟ್ ಬಿ ಹ್ಯಾವಿಂಗ್ ಹಾರ್ಸಸ್. ನಿಮಗೆ ಅಶ್ವಬಲಗಳಿಲ್ಲದೆ ಇರಬಹುದು. ಬಟ್ ಯು ಹ್ಯಾವ್ ಗಾಡ್. ಆದರೆ ನಿಮಗೆ ದೇವರಿದ್ದಾನೆ. ಆಮೇಲೆ ಆಮೆನ್. ಡೇವಿಡ್ ಹ್ಯಾಡ್ ಗಾಡ್. ದಾವೀದನಿಗೆ ದೇವರಿದ್ದನು. That's why he writes here, ಆದ್ದರಿಂದಲೇ ಆತನು ಇಲ್ಲಿ ಬರೆಯುತ್ತಾನೆ, I trust in the Lord. ನಾನು ದೇವರನ್ನು ನಂಬಿದ್ದೇನೆ. I trust in his word. ಆತನ ವಾಕ್ಯದಲ್ಲಿ ನಾನು ನಂಬಿಕೆ He ಉಳ್ಳವನಾಗಿದ್ದೇನೆ. will give me the victory. ಆತನು ನನಗೆ ಜಯವನ್ನು ಕೊಡುವನು. He will give me the victory. ಆತನು ನನಗೆ ಜಯವನ್ನು ಕೊಡುವನು. Hallelujah. ಹಲ್ಲೆಲೂಯಾ. Hold on to the word of God. ದೇವರ ವಾಕ್ಯವನ್ನು ಹಿಡಿದುಕೊಳ್ಳಿರಿ. And victory is yours. ಜಯವು ನಿಮ್ಮದೇ. Not only this month. ಈ ತಿಂಗಳು ಮಾತ್ರವಲ್ಲ. Not only this year. ಈ ವರ್ಷ ಮಾತ್ರವಲ್ಲ. All the life God will give you the victory. ಜೀವನ ಪರ್ಯಂತ ದೇವರು ನಿನಗೆ ಜಯವನ್ನು ಕೊಡುವಾತನಾಗಿದ್ದಾನೆ. If you hold on to the word of God. ನೀನು ದೇವರ ವಾಕ್ಯವನ್ನು ಹಿಡಿದುಕೊಂಡರೆ. May this month be a blessed month. ಈ ಒಂದು ತಿಂಗಳು ನಿಮಗೆ ಆಶೀರ್ವಾದದ ತಿಂಗಳಾಗಿರಬಹುದು. Hallelujah. ಹಲ್ಲೆಲೂಯಾ. So I'm going to finish it here. ನಾನು ಇಲ್ಲಿಗೆ ಇದನ್ನು ಅಂತ್ಯಗೊಳಿಸುತ್ತೇನೆ. But I want to tell you one thing. ಆದರೆ ನಾನು ನಿಮಗೆ ಒಂದು ಕಾರ್ಯವನ್ನು ಹೇಳಲು ಬಯಸುತ್ತೇನೆ. Hold on to the word. ದೇವರ ವಾಕ್ಯವನ್ನು ಹಿಡಿದುಕೊಳ್ಳಿರಿ. You have the victory. ನಿನಗೆ ಜಯವು ಉಂಟು. Amen. Amen. I'm excited and I'm waiting to meet you all on 19th and 20th in Bangalore. ನಾನು ಈ ತಿಂಗಳು 19, 20ನೇ ತಾರೀಕು ನಿಮ್ಮನ್ನು ಬೆಂಗಳೂರಿನಲ್ಲಿ ಸಂಧಿಸುವುದಕ್ಕೆ ನಾನು ಬಹಳ ಕುತೂಹಲದಿಂದ ಕಾದಿದ್ದೇನೆ. People who have not registered so far, today register, get the link. It is in the group. Go to the link, register and come. You will enjoy the blessings of God. ಯಾರೆಲ್ಲ ಇನ್ನು ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲಿಲ್ಲವೋ ನೀವೆಲ್ಲರೂ ಆ ಲಿಂಕ್ಗೆ ಹೋಗಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ದೇವರ ಆನಂದವನ್ನು ಅನುಭವಿಸಿರಿ. I wanted to give you a treat. ನಿಮಗೆ ಒಂದು ಉಪಚಾರವನ್ನು ನಾನು ಕೊಡುತ್ತೇನೆ. I have booked a big AC hall. ನಿಮಗೆ ಒಂದು ದೊಡ್ಡ AC ಹಾಲ್ ಅನ್ನು ಬುಕ್ I ಮಾಡಿದ್ದೇನೆ. have booked a good food for all of you. ನಿಮ್ಮೆಲ್ಲರಿಗೂ ನಾನು ಒಂದು ಒಳ್ಳೆಯ ಆಹಾರವನ್ನು ನಾನು ಸಿದ್ಧಪಡಿಸಿದ್ದೇನೆ. I told all my pastors who are coming should be treated highly, very happily. ನಾನು ನಮ್ಮ ಎಲ್ಲರಿಗೂ ಹೇಳಿದ್ದೇನೆ, ನಮ್ಮ ಬೋಧಕರುಗಳು ಎಲ್ಲರೂ ಬರುತ್ತಾರೆ, ಅವರನ್ನು ಒಳ್ಳೆಯ ರೀತಿಯಿಂದ ಉನ್ನತವಾದಂತಹ ರೀತಿಯಿಂದ ಅವರಿಗೆ ನಾವು ಸೇವೆಯನ್ನು If you ಸಲ್ಲಿಸಬೇಕೆಂಬುದಾಗಿ. have not come to Bangalore so far, this is opportunity. Come, join us and enjoy. ಇದುವರೆಗೂ ನೀವು ಬೆಂಗಳೂರು ಪಟ್ಟಣಕ್ಕೆ ಬರಲಿಲ್ಲವಾದರೆ ನೀವು ಬನ್ನಿ, ನಮ್ಮೊಂದಿಗೆ ಸೇರಿಕೊಂಡು ನೀವು ಆನಂದಿಸಿರಿ. I have not invited anybody from Bangalore. ನಾನು ಬೆಂಗಳೂರಿನಿಂದ ಯಾರನ್ನು ನಾನು ಸ್ವಾಗತಿಸಲಿಲ್ಲ. It's all around Karnataka and village pastors. I wanted them to come and enjoy the facility. ನಾನು ಕರ್ನಾಟಕದಲ್ಲಿರುವಂತಹ ಎಲ್ಲ ಹಳ್ಳಿಗಳಲ್ಲಿರುವ ಬೋಧಕರು, ಕರ್ನಾಟಕದಲ್ಲಿರುವಂತಹ ಎಲ್ಲ ಬೋಧಕರುಗಳನ್ನು ನಾನು ಆಹ್ವಾನಿಸಿದ್ದೇನೆ. ಅವರು ಬಂದು ಈ ಸಲಕರಣೆಗಳನ್ನು ಉಪಯೋಗಿಸಿಕೊಂಡು ಆನಂದಿಸಲಿ ಎಂಬುದಕ್ಕಾಗಿ. Come and you will enjoy. ಬನ್ನಿರಿ, ನೀವು ಆನಂದಿಸಿರಿ, And God will bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Hallelujah. ಹಲ್ಲೆಲೂಯಾ. Let's close our eyes. ನಮ್ಮ ಕಣ್ಣುಗಳನ್ನು ಮುಚ್ಚಿ And Jeevan pastor will sing a chorus. ಜೀವನ್ ಬೋಧಕರು ಒಂದು ಹಾಡನ್ನು ಹಾಡುವಾಗ Then Pastor David will pray and finish it off. ನಂತರ
ಬೋಧಕರಾದಂಥ ಡೇವಿಡ್ ಅವರು ಪ್ರಾರ್ಥಿಸಿ ಇದನ್ನು ಅಂತ್ಯಗೊಳಿಸುವರು. ಈ ಉದಯ ಕಾಲದಲ್ಲಿ ನನ್ನ ದೇವರು ತನ್ನ ಸೇವಕರ ಮೂಲಕ ಅತ್ಯುತ್ತಮವಾಗಿ ಮಾತನಾಡಿದನೆಂಬುದಾಗಿ ನಾವು ನಂಬುತ್ತೇವೆ. ಯಾರೋ ಕಷ್ಟಪಟ್ಟಿದ್ದಾರೆ, ಅದರಲ್ಲಿ ಹೋಗಿ ಸೇರಿಕೊಳ್ಳ್ರಿ ಎಂಬುದಾಗಿ ನಿನ್ನ ದೇವರು ಕರೆದು ಸೇರಿಸಿದ್ದಾರೆ. ಇರುವ ಸ್ಥಳದಲ್ಲಿ ಕಣ್ಣುಗಳು ಮುಚ್ಚುತ್ತಾ ನಾವು ಒಂದು ಚಿಕ್ಕದಾಗಿ ನಾವು ಒಂದು ಕೋರಸನ್ನು ಹಾಡಿಕೊಳ್ಳೋಣ. ದಯವಿಟ್ಟು ಯಾರು ಗೂಗಲ್ ಮೀಟ್ ಇಂದ ಮ್ಯೂಟ್ ಆಗಬೇಡಿ. ಕಣ್ಣುಗಳು ಮುಚ್ಚಿ ಕೇಳಿದ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಇದುವರೆಗೂ ನಿನ್ನ ನಡೆಸಿದ ಕರ್ತನು ಮುಂದೆಯೂ ನಡೆಸುವನು. ಎಬಿನೇಜರ್ ಆತನಲ್ಲವೇ, ಎಬಿನೇಜರ್ ಆತನಲ್ಲವೇ. ಕಾಯುವ ಕರ್ತನು ಯೇಸು ಇರಲು ಕಣ್ಣೀರು ಏಕೆ ಮಗನೇ, ಕಣ್ಣೀರು ಏಕೆ ಮಗಳೇ, ಕಣ್ಣೀರು ಏಕೆ ಮನವೇ. ಕಾಣುವ ಲೋಕ ನನ್ನದಲ್ಲ, ಕಾಣದ ಪರಲೋಕವೇ ನಮ್ಮ ವಾಸಸ್ಥಳ, ನಮ್ಮ ವಾಸಸ್ಥಳ. ಲೋಕದ ಕಷ್ಟ ಬೇಗ ನೀಗುವುದು, ಮಹಿಮೆ ಹೊಂದುವೆವು. ಮರೆಯದಿರು ಮನವೇ, ಮರೆಯದಿರು ಮನವೇ, ಮರೆಯದಿರು ಮಾನವೇ. ನಮ್ಮ ಕರ್ತನ ಪಾದದ ಸಮ್ಮುಖದಲ್ಲಿ ಈ ಉದಯ ಕಾಲದಲ್ಲಿ ಕೂಡಿ ಬಂದ ಎಲ್ಲ ದೈವ ಸೇವಕರೇ, ಇದುವರೆಗೂ ನಿನ್ನನ್ನು ನಡೆಸಿದ ದೇವರು, ಯಾವ ಕೆಲಸಕ್ಕೆ ಯಾವ ಗಾಣನೆಗೆ ಬರದಿರುವಂತ ನಮ್ಮನ್ನು ಆರಿಸಿ ತೆಗೆದುಕೊಂಡು ತನ್ನ ಪರಿಶುದ್ಧವಾದ ಸೇವೆ ಭಾರವನ್ನು ನನ್ನ ಮೇಲೆ ನಿನ್ನ ಮೇಲೆ ಹಾಕಿದ ಆ ದೇವರು ನಮ್ಮನ್ನು ನಂಬಿದ್ದಾನೆ, ನಮ್ಮನ್ನು ನಂಬಿದ್ದಾನೆ. ಅಂದು ಅಬ್ರಾಮನನ್ನು ನಂಬಿದ ದೇವರು, ಅಂದು ಈಸಾಕನನ್ನು ನಂಬಿದ ದೇವರು, ಅಂದು ಯಾಕೋಬನ ನಂಬಿದಂತ ದೇವರು, ಹೌದು ಅವನ ಸಂತತಿಯಾಗಿರುವಂತ ಇವತ್ತು ನಿನ್ನ ನಂಬಿದಂತ ದೇವರಿಗೆ ಈ ಭೂಯಾತ್ರ ಪಯಣದಲ್ಲಿ ನಂಬಿಗಸ್ತರಾಗಿ ನಾವು ಸೇವೆ ಮಾಡೋಣ. ನಂಬಿಕೆ ಒಡನೆ ದೇವರು ಹೇಳಿದಂತ ಆ ಪರಲೋಕವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೋಸ್ಕರ ಒಂದು ಶ್ರೇಷ್ಠವಾದ ಹೋರಾಟವನ್ನು ಮಾಡೋಣ. ಈ ಲೋಕದಲ್ಲಿ ಸಂಭವಿಸುವ ಕಷ್ಟಗಳು ನಮಗೆ ಅನೇಕ ಇದ್ದರೂ ಅದು ಕ್ಷಣಿಕವಾದದ್ದು. ನಮ್ಮ ಶಕ್ತಿಗೆ ಮೀರಿ ಆರಾಧಿಸುವಂತ ದೇವರು ನಮಗೆ ಶೋಧನೆಗಳು ಬರಮಾಡುವುದಿಲ್ಲ. ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ತೆರೆಸಿನೆಂಬುದಾಗಿ ವಾಗ್ದಾನ ಮಾಡಿದ ಆತನು ನಮ್ಮ ಕೂಡ ಇಮ್ಮಾನುವೇಲನಾಗಿ ನಮ್ಮ ಜೊತೆಯಲ್ಲಿ ಇರುವಾತನಿಗೆ ನಂಬಿಗಸ್ತರಾಗಿ ಬದುಕಿ ಮಾಡೋಣ. ಆ ಪಾದದ ಸಮ್ಮುಖದಲ್ಲಿ, ಕ್ರಿಸ್ತನ ಪಾದದ ಸಮ್ಮುಖದಲ್ಲಿ ಇದುವರೆಗೂ ನಾವು ಕಳೆದಂತೆ ಇನ್ನು ಮುಂದಿನ ಎಲ್ಲಾ ದಿನಗಳು, ಎಲ್ಲಾ ಸಮಯದಲ್ಲಿ ಒಬ್ಬರಿಗೊಬ್ಬರು, ಥೆಸಲೋನಿಕದಲ್ಲಿ ಹೀಗೆ ಹೇಳುತ್ತದೆ, ಇಗೋ ಈ ಮಾತುಗಳಿಂದ ಒಬ್ಬರಿಗೊಬ್ಬರು ಸಂತೈಸಿಕೊಳ್ಳಿರಿ ಎಂಬುದಾಗಿ ಹೇಳುತ್ತದೆ. ಆಗಿರೋದ್ರಿಂದ ಒಬ್ಬರಿಗೊಬ್ಬರು ಸಂತೈಸಿಕೊಳ್ಳೋಣ, ಒಬ್ಬರಿಗೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಒಬ್ಬರ ಭಾರವನ್ನು ಒಬ್ಬರು ಮತ್ತೊಬ್ಬರು ಹೊರಲಿ ಎಂಬುದಾಗಿ ನಿಮ್ಮಲ್ಲಿ ನಾನು ಬೇಡಿಕೊಳ್ಳುತ್ತೇನೆ.
ಕರ್ತನಿಗೆ ಮಹಿಮೆಯಾಗಲಿ. ಸ್ತೋತ್ರ ಸ್ತೋತ್ರ. ಇರುವಂತ ಸ್ಥಳದಲ್ಲಿ ಕಣ್ಣುಗಳು ಮುಚ್ಚುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಡೇವಿಡ್ ಕೂಡಲಿಗಿಂದ ನಮ್ಮ ಸ್ನೇಹಿತರು ಆ ದೂರದ ಪಟ್ಟಣದಿಂದ ನಮ್ಮನ್ನು ಪ್ರೀತಿಸಿ ಬಂದಿದ್ದಾರೆ. ಅವರಿಗೆ ALG ಸಂಸ್ಥೆ ಪರವಾಗಿ ನಾವು ವಂದಿಸುತ್ತೇನೆ. ಮುಂದಿನ ಪ್ರಾರ್ಥನೆಯನ್ನು ಅವರ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುವನಾಗಿದ್ದೇನೆ ತಂದೆ. ಹೌದು ಸ್ವಾಮಿ, ಇವತ್ತು ಉದಯ ಕಾಲದಲ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂಥ ಎಲ್ಲ ಘನ ಸೇವಕರೊಟ್ಟಿಗೆ ಮಾತನಾಡಿದಿರಿ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಹೌದು ಸ್ವಾಮಿ, ಈ ಲೋಕದಲ್ಲಿರುವಂಥ ಜನರ ಜೀವಿತದಲ್ಲಿ ಒಂದು ಮೆಟೀರಿಯಲ್ ಬ್ಲೆಸ್ಸಿಂಗ್ ಇರಬಹುದು, ಆದರೆ ನಿನ್ನ ಸೇವೆ ಮಾಡುತ್ತಿರುವ ನಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯ ಎನ್ನುವಂಥ ಆಶೀರ್ವಾದ ಇಟ್ಟಿದಿ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನಪ್ಪ. ನಿನ್ನ ವಾಕ್ಯವನ್ನು ನಂಬಿ ಕರ್ತನೆ ಅದನ್ನು ಹಿಡಿದುಕೊಂಡವರಾಗಿ ಕರ್ತನೆ ನಾವು ಸೇವೆಯಲ್ಲಿ ಮುಂದೆ ನಡೆಯುವಂಥವರಾಗಿದ್ದೇವೆ ಅಪ್ಪ. ಇವತ್ತು ಯಾರ್ಯಾರು ಜಾಯಿನ್ ಆಗಿದ್ದಾರೋ, ನಿನ್ನ ವಾಕ್ಯವನ್ನು ಕೇಳಿಕೊಂಡಿದ್ದಾರೋ, ಅವರೆಲ್ಲರೂ ಸ್ವಾಮಿ ಈ ಲೋಕದಲ್ಲಿರುವಂಥ ಯಾವುದರ ಮೇಲೆ ಕೂಡ ಭರವಸೆ ಇಡದೆ ನಿನ್ನನ್ನೇ ಎದುರು ನೋಡುತ್ತಾ, ನಿನ್ನ ಕರವನ್ನೇ ನೋಡುತ್ತಾ, ನಿನ್ನ ಮೇಲೆ ಭರವಸೆ ಇಟ್ಟು ನಾವು ಸೇವೆ ಮಾಡುವಂತೆ ಕೃಪೆ ಮಾಡಿದ ಮಹಾಪ್ರೀತಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತೊಂದು ಸಾರಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂಥ ಎಲ್ಲ ಸೇವಕರನ್ನು, ಅವರ ಕುಟುಂಬವನ್ನು, ಅವರ ಸೇವೆಯನ್ನು, ಸಭೆಯನ್ನು ಯೇಸುವಿನ ನಾಮದಲ್ಲಿ ಆಶೀರ್ವಾದ ಮಾಡುವವರಾಗಿದ್ದೇವೆ. ಇಡೀ ಈ ತಿಂಗಳು ಅಪ್ಪ ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನನ್ನೇ ನಾವು ಎದುರು ನೋಡುತ್ತಾ ಮುಂದೆ ಸಾಗುವಂತೆ ಕೃಪೆ ಮಾಡುವ ದೇವರು ನೀನಾಗಿದ್ದೆ. ಅದಕ್ಕಾಗಿ ಸ್ತೋತ್ರ. ಕರುಣಾಮಯನಾದಂಥ ತಂದೆಯಾದ ದೇವರೇ, ನಮ್ಮನ್ನು ಪ್ರೀತಿಸಿದೆಯಾ ದೇವರೇ. ಈ ಲೋಕದಲ್ಲಿ ಯಾರು ನಮ್ಮನ್ನು ಪ್ರೀತಿಸಲಿಲ್ಲ, ಯಾರು ನಮ್ಮನ್ನು ಕರುಣಿಸಲಿಲ್ಲ, ಯಾರು ನಮ್ಮನ್ನು ಕರೆಯಲಿಲ್ಲ. ನೀನು ನಮ್ಮನ್ನು ಕರೆದಂಥ ದೇವರು, ನೀನು ನಮ್ಮನ್ನು ಪ್ರೀತಿಸಿದ ದೇವರು ಅಪ್ಪ. ನಮ್ಮ ಕೈ ಹಿಡಿದು ನಡೆಸುವ ದೇವರು ನೀನಾಗಿದ್ದಿ. ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಮತ್ತೊಂದು ಸಾರಿ ಎಲ್ಲರನ್ನ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಆಶೀರ್ವಾದ ಮಾಡುತ್ತೇನೆ. ನಮ್ಮ ಪ್ರಾರ್ಥನೆ ಕೇಳಿದ ಮಹಾಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಸ್ತೋತ್ರಗಳೊಂದಿಗೆ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆ, ಆಮೇನ್. ಎಲ್ಲರೂ ಕೂಡ ಅಂತ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸವು ಸೇರಿ ಬಂದಂಥ ಎಲ್ಲ ಸೇವಕರ ಮೇಲೆ, ಕುಟುಂಬದ ಮೇಲೆ, ಸಭೆಯ ಮೇಲೆ, ನಮ್ಮ ALG ನಾಯಕರ ಮೇಲೆ ಸದಾ ಕಾಲ ನೆಲೆಯಾಗಿರಲಿ ತಂದೆ. ಆಮೇನ್.